ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಇವಾಗಲೇ 4:20 ಸೊ ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬ. ಸೊ ನಾನು ಬಂದು ಯುಗಾದಿ ಹಬ್ಬನ ನಮ್ಮ ಅಕ್ಕ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ಬಾಣ್ತನ ರೆಸ್ಟ್ ಮಾಡೋಣ ಅಂತೇಳಿ ಬಂದಿದ್ದೆ. ಸೊ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಚೆ ವೆದರ್ ಈ ಥರ ಇತ್ತು. ಸೊ ನಂಗೆ ತುಂಬ ಚಳಿ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಅಕ್ಕ ಸೊ ನೀನು ಒಳಗಡೆ ಹೋಗು ಅಂತೇಳಿ ಅವರು ಫುಲ್ ಕಾಂಪೌಂಡಿಗೆಲ್ಲ ನೀರು ಬಿಡ್ತಿದ್ದಾರೆ. ಅದಾದ ನಂತರ ನಾನು ಒಳಗಡೆ ಹೋಗಿ ಏನಾದರೂ ಹೆಲ್ಪ್ ಮಾಡೋಣ ಅಂತೇಳಿ ಅಂದ್ಕೊಂಡು ಒಳಗಡೆ ಬಂದೆ. ಬಟ್ ತುಂಬ ಚಳಿ ಇತ್ತು. ಬಟ್ ಏನಂದರೆ ಇಲ್ಲಿ ಮಳೆ ಬಂದಿರಲಿಲ್ಲ ಆ್ಯಕ್ಚುಲಿ. ಅದಾದ ನಂತರ ಸರಿ ಪಲಾವ್ ಮಾಡೋಣ ಅಂತೇಳಿ ನಮ್ಮ ಅಕ್ಕ ಹೇಳಿದ್ರು. ಹಾಗಾಗಿ ತರಕಾರಿ ಎಲ್ಲ ಹಚ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಿದ್ವಿ. ಅದಾದ ನಂತರ ನಾನು ತರಕಾರಿನ ಹಚ್ಕೊತ ಕೂತಿದ್ದೆ. ಸೊ ನನ್ನ ಮಗಳು ನಾವೆಲ್ಲ ಎದ್ದಿದ್ದೀವಲ್ಲ ಅಂತೇಳಿ ಅವಳು ಸಹ ಎದ್ಬಿಟ್ಲು. ಹಬ್ಬ ಅಲ್ವಾ, ಸೊ ಅವಳು ಎದ್ಬಿಟ್ಲು. ಹಬ್ಬ ಅಂತ ಬೇಗ ಎದ್ಬಿಟ್ರಾ? ಹಬ್ಬ ಅಂತ ಬೇಗ ಎದ್ದು ಸೊ ನಾನು ಅವಳ ಹತ್ರ ಮಾತಾಡ್ಕೊಂಡು ಮಲ್ಕೊಳ್ಳಿ ಸರಿ ಅಂತೇಳಿ ಅವಳನ್ನ ಮತ್ತೆ ಮಲಗಿಸಿ ಬನ್ನಿ. ಅವಳು ಫೀಡ್ ಮಾಡಿ ಮಲಗಿಸಿ ಅದ ನಂತರ ಕ್ಯಾರೆಟ್ ಎಲ್ಲ ಹಚ್ಕೊಂಡು ಸೊ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ಪಲ್ಯಕ್ಕೆ ಹಾಗೆ ಪಲಾವ್ಗೆಲ್ಲ ಸೊ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತೇಳಿ ಸೊ ನಾನು ಹೆಲ್ಪ್ ಮಾಡ್ತಿದ್ದೆ. ಸೊ ಅಕ್ಕ ಏನು ಮಾಡ್ತಿದ್ದಾಳೆ ಅಂತೇಳಿ ಹೊರಗಡೆ ಬಂದು ನೋಡಿದೆ. ಸೊ ಆ ಕತ್ಲಲ್ಲೇನೆ ನಮ್ಮ ಅಕ್ಕವರು ರಂಗೋಲಿ ಬಿಡ್ತಿದ್ರು. ಸೊ ಈ ರಂಗೋಲಿ ನೀವು ನೋಡ್ತಿರ್ಬೋದು. ಇದು ಬಂದು 15ರಿಂದ 8 ಮಧ್ಯ ಚುಕ್ಕಿ ರಂಗೋಲಿ. ಸೊ ಫ್ಲವರ್ ಥರ ಇರುತ್ತೆ ಅಂತೇಳಿ ಯುಗಾದಿ ಹಬ್ಬ ಚೆನ್ನಾಗಿರುತ್ತೆ ಅಂತೇಳಿ ವಿಡಿಯೋ ಮಾಡೋಣ ಅಂತ ನೋಡಿದೆ. ಬಟ್ ಕತ್ಲೆಯಿಂದ ಏನೂ ಗೊತ್ತಾಗಿಲ್ಲ. ಸೊ ಇದು ಬೆಳಗಿನ ಜಾವ ಒಂದು 7 o'clock ಹೋಗಿ ವಿಡಿಯೋ ಮಾಡಿದ್ದು. ಸೊ ಈಗ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ಏನು ಮಾಡೋದು, ಟೈಮ್ ಇರಲಿಲ್ಲ. ಇನ್ನೊಂದು ಕಡೆ ನಮ್ಮ ಅಕ್ಕನ ಮಗಳು ಸೊ ನಾವೆಲ್ಲ ಅಡುಗೆ ಮಾಡ್ಕೊಳ್ಳೋಣ, ನಮ್ಮ ಅಕ್ಕ ಮಗಳು ದೇವ್ರ ಪೂಜೆ ಮಾಡಲಿ ಅಂತೇಳಿ ಅವಳು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾಳೆ, ನಿಧಾನ ಬಟ್ ಚೆನ್ನಾಗಿ ಮಾಡ್ತಾಳೆ ಪೂಜೆ ಎಲ್ಲನೂ. ಸೊ ಇದು ನಾವು ವೆಡ್ನೆಸ್ಡೇನೆ ಹೂವೆಲ್ಲ ತೊಗೊಂಡ್ಬಂದು ಹೊಸೂರು ಹೋಗಿ ಹೂವೆಲ್ಲ ತೊಗೊಂಡ್ಬಂದು ಪೋಣಿಸಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ನೋಡೋಕೆ ಬಂದರೆ ಇಲ್ಲಿ ಅಕ್ಕ ಒಬ್ಬಟ್ಟು ರೆಡಿ ಮಾಡ್ತಿದ್ರು. ಸರಿ ನೋಡೋಣ ಅಂತೇಳಿ ನಾನು ವಿಡಿಯೋ ಮಾಡೋಣ ಅಂತೇಳಿ ಹೋದೆ. ಸೊ ಈ ಥರ 1 kg ಹಸಿಟ್ಟಿಗೆ ಸ್ವಲ್ಪನೇ ನೀರನ್ನು ಚುಮ್ಕಿಸಿ ಈ ಥರ ನಾರು ಬೇಕದು ಹಸಿಟ್ಟು ಚೆನ್ನಾಗಿ ಇಸ್ಕಿ ಈ ಥರ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಅದಾದ ನಂತರ ಫುಲ್ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಅದುಮಬೇಕು. ನಾವು ತುಂಬ ಫೋರ್ಸ್ಫುಲ್ಲಿ ನಾವು ಮಾಡ್ತೀವೋ ಹಸಿಟ್ಟನ್ನ ಚೆನ್ನಾಗಿ ನಾದುತ್ತೀವೋ ಅದು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸೊ ಇದಾದ ನಂತರ ಇದ್ರ ಮೇಲೆ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ಕವರ್ ಹಾಕಿ ಮುಚ್ಚಿಟ್ಟು ಎತ್ತಿಡೋದು. ಸರಿ ನೋಡೋಣ ನಮ್ಮ ಅಕ್ಕನ ಮಗಳು ಏನು ಮಾಡ್ತಿದ್ದಾಳೆ ಅಂತೇಳಿ ಬಂದೆ. ಸೊ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿದ್ಲು. ದೇವ್ರ ಮನೆಯಲ್ಲಿ ಆದಮೇಲೆ ಲಾಸ್ಟಲ್ಲಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಅದನ್ನೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾಳೆ. ಸೊ ಇದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ. ಫುಲ್ ಇದೆಲ್ಲ ಆದಮೇಲೆ ರಂಗೋಲೆಲ್ಲ ಬಿಟ್ಟು ಕಲರ್ ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ ಏನೇನು ಮಾಡ್ತಾಳೆ ಗೊತ್ತಾಗುತ್ತೆ. ಸೊ ನನ್ನ ಮಗಳು ಅಂತೂ ಮತ್ತೆ ಅವಳು ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತೇಳಿ ಅವಳಿಗೆ ಸಮಾಧಾನ ಮಾಡಿ ಅವಳು ಫೀಡ್ ಮಾಡಿ ಆಮೇಲೆ ಮತ್ತೆ ನಮ್ಮ ಅಕ್ಕ ಹತ್ರ ಏನು ಮಾಡ್ತಿದ್ದಾರೆ ನೋಡೋಣ ಅಂತೇಳಿ ಅಡುಗೆ ಮನೆಗೆ ಹೋದೆ. ನಮ್ಮ ಅಕ್ಕ ಬೈತಾ ಇದ್ರು, ಹಬ್ಬದ ದಿನ ಏನು ನಿಂದು ಹಂಗೆ ಹಿಂಗೆ ಅಂತೇಳಿ. ಆದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಅಂತೇಳಿ ವಿಡಿಯೋ ಮಾಡ್ತಿದ್ದೆ. ಸೊ ಒಂದು ಕಡೆ ನೋಡಿ ಬೇಳೆ ಬೇಯಿಕಿಟ್ಟಿದ್ರು, ಇನ್ನೊಂದು ಸ್ಟವಲ್ಲಿ ತರಕಾರಿ ಎಲ್ಲ ಬೇಯಿಕಿಟ್ಟಿದ್ರು ಪಲ್ಯಕ್ಕೆ. ಇದು ಬಂದು ಒಬ್ಬಟ್ಟು ಸಾರಿಗೆ ಏನೇನೆಲ್ಲ ಹಾಕಿದ್ದಾರೆ ನೋಡಿ. ನನಗಂತೂ ನಿಜ ಒಬ್ಬಟ್ಟು ಸಾರು ನೀಟಾಗಿ ಮಾಡೋಕ್ಕೆ ಬರಲ್ಲ. ಅದಾದ ನಂತರ ಬೇಳೆ ಎಲ್ಲ ಬೆಂದು ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದಾಳೆ. ಸೋಸೋದು ಬಟ್ಲಿಗೆಲ್ಲ ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದಾಳೆ. ಸೊ ಏಲಕ್ಕಿ ಮತ್ತು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕೊತಿದ್ದಾರೆ ನೋಡಿ. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಹೋದೆ. ಅದಾದಮೇಲೆ ನೆಕ್ಸ್ಟು ಬೆಲ್ಲ ಪಾಕ ತೊಗೊತಿದ್ದಾರೆ ಒಬ್ಬಟ್ಟಿಗೆ. ಸೊ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸೂ ಇಲ್ಲ, ಒಂದು ಕಾಲು ಗ್ಲಾಸ್ ಅಷ್ಟು ನೀರು ತೊಗೊಂಡು ಅದನ್ನೆಲ್ಲ ಬೆಲ್ಲ ಕರಗಿಸ್ಕೊಬೇಕು. ಇನ್ನು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಒಬ್ಬಟ್ಟು ಬರಲ್ಲ, ಅದು ಪಾಯಸ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಾಡ್ಕೊಬೇಕು. ಈ ಕಡೆ ನಾನು ಸರಿ ಅಂತೇಳಿ ಪಲ್ಯ ಎಲ್ಲ ಒಗ್ಗರಣೆ ಹಾಕ್ತಾ ಇದ್ದೆ. ಆ್ಯಕ್ಚುಲಿ ಗಡಿಬಿಡಿ ನಾವು ಪಲ್ಯಕ್ಕೆ ಕರ್ಬೇವು ಸೊಪ್ಪು ಹಾಕೋದೇ ಮರ್ತ್ಬಿಟ್ಟಿದ್ವಿ. ಸೊ ಲಾಸ್ಟಾಗಿ ಕರ್ಬೇವು ಸೊಪ್ಪು ಹಾಕ್ಕೊಂಡ್ವಿ. ಅದಾದಮೇಲೆ ಸರಿ ಅಂತೇಳಿ ಬೇಳೆ ಎಲ್ಲ ಪಾಕ ತೊಗೊಂಡ್ರು ನೋಡಿ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲ್ಸ್ಕೊತಾ ಇದ್ದಾರೆ. ಸೊ ಇದಾದಮೇಲೆ
ಸರಿ ಅಂತೇಳಿ ಪಲಾವ್ ಅಲ್ಲ, ಸಾಂಬಾರ್ ಒಗ್ಗರಣೆ ಹಾಕ್ತಾ ಇದ್ದಾರೆ. ಒಬ್ಬಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕ್ತಿದ್ದಾರೆ. ಸಾಸಿವೆ ಎಲ್ಲ ಹಾಕಿ ಈ ನೆಕ್ಸ್ಟು ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರು. ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮಾತ್ರ ನಮ್ಮ ಅಕ್ಕ ಮಾತ್ರ ಒಬ್ಬಟ್ಟು ಸಾರು ಸೂಪರಾಗಿ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಪಲಾವ್ಗೆ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಪಲಾವ್ ಸಾಮಾನೆಲ್ಲ ಹಾಕೊಂಡ್ರು. ಎಲ್ಲ ಹಾಕಿ ಅದನ್ನೆಲ್ಲ ಒಂದು 2 ಸರಿ ಹಿಂಗೆ ತಿರುಗಿಸ್ಕೊಟ್ಟು ಆಮೇಲೆ ಸರಿ ಅಂತೇಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನಮ್ಮ ಪ್ಲಾನ್ ಇಷ್ಟೇ ಇದು ಪಲಾವು, ಪಲ್ಯ, ಹೆಸರುಬೇಳೆ ಈ ಥರ ಮಾಡೋಣ, ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಪಲಾವ್ ಮಾಡ್ಕೊಂಡ್ರು ನಮ್ಮ ಅಕ್ಕ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದಾರೆ. ಅದಾದಮೇಲೆ ಬೀನ್ಸು, ಕ್ಯಾರೆಟು, ನೌಕಲು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಕಡೆ ಒಬ್ಬಟ್ಟು ಸಾರು ಕುದೀತಾ ಇದೆ, ಅದ್ರ ಜೊತೆಗೆ ಘಮ ಘಮ ಅಂತ ಸ್ಮೆಲ್ಲು ಬರ್ತಿದೆ. ಇದಾದ್ಮೇಲೆ ತರಕಾರಿಗೆ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು. ಚೆನ್ನಾಗಿ ತಿರ್ಗಿಸ್ಕೊಟ್ಟು ಅದು ಸ್ವಲ್ಪ ಹಾಗೆ ತಿರುಗ್ತಾ ಇರಬೇಕು. ಇದಕ್ಕೆ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ತೆಂಗಿನ ತುರಿ ಹಾಕಿ ರುಬ್ಕೊಂಡು ಅದನ್ನು ಹಾಕಿ ತಿರ್ಗಿಸ್ಕೊಡ್ಬೇಕು. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಾದ್ಮೇಲೆ ಗರಂ ಮಸಾಲೆ, ಬಿರಿಯಾನಿ ಪೌಡರು, ಅರಿಶಿನ ಮತ್ತು ಚಿಲ್ಲಿ ಪೌಡರು, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾವಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಅದಾದ್ಮೇಲೆ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡ್ರು. ಅದಾಕಿ ಚೆನ್ನಾಗೆ ತಿರ್ಗಿಸ್ಕೊಡ್ತಾ ಇದ್ದಾರೆ. ಸೊ ಅದು ಮಸಾಲೆ ಎಲ್ಲ ಸ್ವಲ್ಪ ಹಿಡಿಬೇಕು. ಸೊ ಒಂದು 5 ನಿಮಿಷ ಹಂಗೆ ತಿರ್ಗಿಸ್ಕೊಟ್ಟು ಅದಾದಮೇಲೆ ನೀರು ಹಾಕ್ತಿದ್ದಾರೆ. ನಮ್ಮ ಅಕ್ಕ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರು, ಅದಕ್ಕೆ 4 ಗ್ಲಾಸು ನೀರು ಹಾಕಿದ್ದಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ, ಪಲಾವು ಸೂಪರಾಗಿರುತ್ತೆ. ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಸೊ ಅಷ್ಟು ಟೇಸ್ಟಿಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ಸೊ ಈ ಥರ ಎಲ್ಲ ಆದಮೇಲೆ ನಾವು ವಿಸಿಲ್ ಫುಲ್ ಕೂಗ್ಸಲ್ಲ, 3/4 ಭಾಗ ಫುಲ್ ಕುಕ್ಕರಲ್ಲೇ ಚೆನ್ನಾಗಿ ಅಕ್ಕಿ ಎಲ್ಲ ಬೆಂದು ಆಮೇಲೆ ಸರಿ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರು. ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ 3/4 ಭಾಗ ಬೆಂದಮೇಲೆ ಕುಕ್ಕರ್ ಲಿಡ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ವಿಸಿಲ್ ಕೂಗಿಸ್ಬಾರ್ದು, ಹಾಗೆ ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಆಫ್ ಮಾಡಬೇಕು. ಸೊ ಈಗ 10 ಮಿನಿಟ್ಸ್ ಆಯಿತು, ಲಿಡ್ ಓಪನ್ ಮಾಡಿದ್ವಿ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ, ಉದ್ರುದ್ರಾಗೆ ಸೂಪರಾಗಿದೆ ಟೇಸ್ಟ್ ಮಾತ್ರ. ಸರಿ ಅಂತ ಹೇಳಿ ನಮ್ಮ ಅಕ್ಕನ ಮಗಳು ಎಲ್ಲ ರೆಡಿ ಮಾಡಿದ್ಲು. ದೇವ್ರ ಮನೆ ಎಲ್ಲ ಫುಲ್ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡಿ ನೋಡಿ ಸೂಪರಾಗಿ ಮಾಡಿದ್ದಾಳೆ. ಓದ್ತಾ ಇರೋದು 8th ಸ್ಟ್ಯಾಂಡರ್ಡು, ಬಟ್ ಮನೆ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಾಳೆ. ಅದಾದಮೇಲೆ ಒಬ್ಬಟ್ಟು ಎಲ್ಲ ಕೆಲಸ ಮುಗೀತು. ಲಾಸ್ಟ್ ಫೈನಲಿ ಒಬ್ಬಟ್ಟು ಸುಟ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ಒಬ್ಬಟ್ಟನ್ನ ನಮ್ಮ ಅಕ್ಕ ತಟ್ಟಿದ್ದಾರೆ. ಸೊ ನಾನು ಹೆಲ್ಪ್ ಮಾಡೋಣ ಅಂತೇಳಿ ಅವ್ರು ಹಂಚ ಮೇಲೆ ಹಾಕ್ತಾರೆ, ನಾನು ತಿರುಗಿ ಹಾಕಿ ಮುಳುಗ್ತೀನಿ ಅಷ್ಟೆ. ಸೊ ನೋಡಿ ಫುಲ್ ನಮ್ಮ ಅಕ್ಕ ಫುಲ್ ತೆಲುಗೆ ತಿಳ್ಕೊಂಡು ಬರ್ತಾರೆ. ಸೊ ಎಲ್ರೂ ಮನೆಯಲ್ಲೂ ಒಬ್ಬಟ್ಟು ಮಾಮೂಲಿ ಕಾಮನ್, ಎಲ್ರೂ ಮಾಡೇ ಮಾಡ್ತೀರಾ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಆಕ್ಚುಲಿ ಮೊದಲೇ ಹೇಳ್ಬೇಕಿತ್ತು ಹ್ಯಾಪಿ ಯುಗಾದಿ ಅಂತ ಹೇಳಿ. ಸೊ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಒಬ್ಬಟ್ಟೆಲ್ಲ ತವ ಮೇಲೆ ಹಾಕಿದ್ರು ನಮ್ಮ ಅಕ್ಕ. ಸೊ ನಾನು ಬರೀ ತಿರ್ವಾಕೋಣ ಅಂತೇಳಿ ಹೆಲ್ಪ್ ಮಾಡೋಣ ಅಂತ ಹೋದ್ವಿ. ಸೊ ಮನೇಲಿ ಜಾಸ್ತಿ ಜನ ಇದ್ದಷ್ಟು ಬೇಗ ಕೆಲಸ ಆಗುತ್ತೆ ಅಂತಾರೆ, ಬಟ್ ನಮ್ಮ ಮನೇಲಿ ಇವತ್ತು ನನ್ನ ಮಗಳು ಕೊಟ್ಟಿರೋ ಕಾಟದಿಂದ ನಮ್ಮ ಮನೇಲಿ ಸ್ವಲ್ಪ ಲೇಟಾಗಿ ಕೆಲಸ ಆಯಿತು. ನಾವು ಅನ್ಕೊಂಡಿದ್ದೆ ಬೇರೆ, ಬಟ್ ಇಲ್ಲಿ ಆಗಿದ್ದೇ ಬೇರೆ. ಸೊ ಕೊನೆಗೂ ಎಲ್ಲ ಆಯಿತು, ರೆಡಿ ಆಯಿತು. ಸೊ ನಾವು ಪೂಜೆ ಮಾಡೋಷ್ಟರಲ್ಲಿ ಸರಿಯಾಗಿ ಹೇಳ್ಬೇಕಂದ್ರೆ 11:45 ಆಗೋಗಿತ್ತು. ಸರಿ ಫೋಟೋಶೂಟ್ ಮಾಡೋಣ, ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮಾವಿನ ಎಲೆಲ್ಲ ತೊಗೊಂಡ್ಬಂದಿದ್ರು ಮನೆಗೆ ತೋರಣ ಕಟ್ಟೋದಕ್ಕೆ. ಸೊ ಅದರಲ್ಲೇ ಮಾವಿನ ಎಲೆಲ್ಲ ಇಟ್ಕೊಂಡು ಸೊ ಸಿಂಪಲ್ ಈ ಥರ ಮಾಡೋಣ ಅಂತೇಳಿ ಮಾಡಿದ್ವಿ. ಸೊ ಫಸ್ಟು ಈ ಥರ 2 ಸೈಡ್ ಹಾಕ್ಕೊಂಡಿದ್ದೆ ಬೇವಿನ ಸೊಪ್ಪು. ಸೊ ಆಮೇಲೆ ನನ್ನ ಮಗಳನ್ನ ಮಲಗಿಸೋದಕ್ಕೆ ಜಾಗ ಸಾಕಾಗಲ್ಲ ಅಂತೇಳಿ ಒಂದೇ ಸೈಡೆ ಹಾಕೊಂಡ್ಬಿಟ್ವಿ. ಆಮೇಲೆ ಆ್ಯಕ್ಚುಲಿ ನಾನು ಇದನ್ನು ತೋರಣ ಥರ ದಾರದಲ್ಲಿ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಇಲ್ದಿರೋ ಕಾರಣ ಆ ಥರ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಈ ಥರ 2 ಎಲೆ ಜೋಡಿಸ್ಕೊಂಡು ಈ ಥರ ಮಧ್ಯದಲ್ಲಿ ಹೂವು ಇಟ್ಕೊಂಡು ಸಿಂಪಲಾಗಿ ಮಾಡಿಕೊಂಡೆ. ಅದಾದಮೇಲೆ ಬರೀ ಎಲ್ಲೋ ಸಾಮಾನ್ಯಕ್ಕೆ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ ಅಂತೇಳಿ ನಾನೇನು ಮಾಡಿದೆ, ಒಂದು ರೆಡ್ ರೋಸ್ ಈ ಥರ ಡೆಕೋರೇಷನ್ ಮಾಡಿಕೊಂಡೆ. ಅದಾದ ನಂತರ ಸೊ ರೋಸ್ ಪೆಟಲ್ಸಲ್ಲಿ ಹ್ಯಾಪಿ ಯುಗಾದಿ ಬರೆಯೋಣ ಅಂತೇಳಿ ಡಿಸೈಡ್ ಮಾಡಿ
ಸೊ ಈ ಥರ ಹ್ಯಾಪಿ ಯುಗಾದಿ ಬರೀತಿದ್ವಿ. ಸೊ ಪಾಪ ನಮ್ಮ ಅಕ್ಕ ಒಬ್ಬರೇ ಇನ್ನೂ ಸ್ವಲ್ಪ ಒಬ್ಬಟ್ಟಿತ್ತು. ಸೊ ಅದನ್ನ ಅವರೇ ಮಾಡ್ಕೊತಾ ಇದ್ರು. ನಮ್ಮ ಅಕ್ಕನ ಮಗಳನ್ನ ಆಟ ಆಡ್ಸ್ಕೊಂಡಿದ್ಲು. ಸೊ ನಾನು ಬೇಗ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡೆ. ಬಟ್ ಊರಲ್ಲೆಲ್ಲ ಒಂದೇ ಸಮ ಬರಬೇಕು ಅಂತ ಸ್ವಲ್ಪ ಹಿಂಸೆ ಆಗ್ತಿತ್ತು. ನಾನು ಔಟ್ಪುಟ್ ಹೆಂಗ್ ಬರುತ್ತೋ ಈ ಥರ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಖುಷಿ ಆಗುತ್ತೆ. ಫೈನಲಿ ಔಟ್ಪುಟ್ ಚೆನ್ನಾಗಿ ಬಂತು. ಸೊ ನನ್ನ ಫುಲ್ ಔಟ್ಪುಟ್ ಎಲ್ಲ ಬಂದು ಈ ಥರ ಬಂತು. ಆಮೇಲೆ ಮನೇಲಿ ಮಾಡಿರೋ ಅಂಥ ಒಬ್ಬಟ್ಟು ಮತ್ತು ಪಲ್ಯ ಮತ್ತು ಬೇವು ಬೆಲ್ಲ. ಸೊ ಯುಗಾದಿ ಅಂದ್ರೇ ಬೇವು ಬೆಲ್ಲ. ನಮ್ಮ ಜೀವನದಲ್ಲಿ ಸಿಹಿ ಆಗಲಿ ಕಹಿ ಆಗಲಿ ಎರಡೂ ಒಂದೇ ಸಮ ಇರಬೇಕು ಅನ್ನೋದೇ ಒಂದು ಕಾರಣ. ಮತ್ತು ಎಣ್ಣೆ ಸ್ನಾನ ಮಾಡೋದು. ಸೊ ಇದು ಮುಖ್ಯವಾದ ಯುಗಾದಿ ಹಬ್ಬದ ಒಂದು ನಿಯಮ. ಸೊ ಹಾಗಾಗಿ ಎಲ್ಲರೂ ಬಾಳಲ್ಲಿ ಕಹಿ ಕಮ್ಮಿ ಇರಲಿ, ಸಿಹಿ ಜಾಸ್ತಿ ಇರಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಮಗಳ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾನು ಅಡುಗೆ ಮನೆಗೆ ಹೋಗಿ ತೊಗೊಂಬರಕ್ಕೆ ಹೋಗಿದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಎಳ್ಳು ಬೆಲ್ಲನೂ ಇಟ್ಟಿದ್ದೀನಿ ನನ್ನ ಮಗಳಿಗೆ. ಸೊ ಈ ಥರ ಫೈನಲ್ ಔಟ್ಪುಟ್ ಈ ಥರ ಬಂತು. ನನ್ನ ಮಗಳು ಕ್ರಾಸ್ ಬಗ್ಗೆ ಈ ಥರ ಅವಳು ಬಾರ್ಲಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸೊ ಕೆಳಗಡೆ ಮಲಗಿಸಿದ್ರೆ ಸಾಕು, ಸೈಡಿಗೆ ಕ್ರಾಸ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಸೊ ನೋಡಿ ಈ ಥರ ಫೈನಲ್ ಔಟ್ಪುಟ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.